ಉಸಿರಾಡ್ತಾ ಇದ್ರು. ಆಸ್ಪತ್ರೆಗೆ ಹೋದಾಗ್ಲೂ ಉಸಿರಾಡ್ತಾ ಇದ್ರು. ಅವ್ರದ್ದು ಉಳಿಸ್ಬೋದಿತ್ತು ಅಂತ ಭರವಸೆಯಿಂದಾನೇ ಕರ್ಕೊಂಡು ಹೋಗಿದ್ದು. ತುಂಬಾ ಶ್ರಮಪಟ್ಟು ಉಳ್ಸಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಈ ತಾಲೂಕಾಗಿದೆ. ತಾಲೂಕಾದ್ರೂ ಸಮೇತ ಇಲ್ಲಿ ಒಂದು ವೈದ್ಯ ಅಧಿಕಾರಿಗಳಿಲ್ಲ, ಸೂಕ್ತ ಫೆಸಿಲಿಟಿಗಳು ಇಲ್ಲ ಸರ್. ಮಗನ ಸಾವಿನಿಂದ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಏನೊಂದು ಕೆರೆಗೆ ಹಾರಿದ್ರು. ಆ ಸಂದರ್ಭದಲ್ಲಿ ಅವರ ಒಂದು ಜೀವವೇನಿತ್ತು, ತುಂಬ ಹೊತ್ತು ಅವರು ಒದ್ದಾಡ್ತಾ ಇದ್ದರು. ಅವರನ್ನು ಆಸ್ಪತ್ರೆಗೆ ಕೂಡ ಈ ಕಳಿಸದ ಆಸ್ಪತ್ರೆಗೆ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಪ್ರಜ್ಞೆ ಇತ್ತು, ಆದರೆ ಸೂಕ್ತ ಸಮಯದಲ್ಲಿ ಅವರಿಗೆ ಚಿಕಿತ್ಸೆ ಸಿಕ್ಕಿಲ್ಲ. ಹಾಗಾಗಿ ಡಾಕ್ಟ್ರು ಇರಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಬ್ಬ ವೈದ್ಯರು ಇದ್ದಿದ್ದರೆ ನಾವು ಅವರನ್ನು ಉಳಿಸ್ಕೋಬೋದಿತ್ತು ಅನ್ನುವಂತಹ ಮಾತುಗಳನ್ನು ಇಲ್ಲಿನ ಸ್ಥಳೀಯರು, ಇಲ್ಲಿ ಅವರ ಸಂಬಂಧಿಕರೆಲ್ಲರೂ ಕೂಡ ಹೇಳ್ತಿರುವಂಥದ್ದು. ನಾನು ಅವ್ರನ್ನೇ ಮಾತಾಡಿಸ್ತೀನಿ, ಏನಾಯಿತು ಅನ್ನುವಂಥದ್ದು. ಸರ್ ಹೇಳಿ, ಮೊನ್ನೆ ಏನಾಯಿತು ಅನ್ನುವಂಥದ್ದು. ಸರ್, ಮೊನ್ನೆ ಮಗನ ಕಳ್ಕೊಂಡು ತಾಯಿಯ ರೋದನೆ ತುಂಬ ಕಷ್ಟಪಡ್ತಾಯಿದ್ರು. ಅವರು ಸಹ ಬದುಕಬೇಕು ಸಾಯಬೇಕು ಅನ್ನೋ ಒಂದು ಇದರಲ್ಲಿದ್ದರು. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಇದೊಂದು ಕಳಸ ತಾಲೂಕಾಗಿದೆ. ಆ ತಾಯಿ ತನ್ನ ನೋವನ್ನು ತಡ್ಕೊಳಕ್ಕಾಗ್ದಲೇ ಕೆರೆಗೆ, ಪಕ್ಕದಲ್ಲೇ ಇದ್ದಂಥ ಕೆರೆಗೆ ಹಾರಿಬಿಟ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಮಯದಲ್ಲಿ ಇದ್ದಂಥ ಸ್ಥಳೀಯರಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ತಕ್ಷಣ ಧಾವಿಸಿದ್ದಾರೆ. ಆ ಸ್ಥಳಕ್ಕೆ ಹೋಗಿ ಧಾವಿಸಿ ಅವ್ರನ್ನ ಕರೆತಂದಿದ್ದಾರೆ. ಕರೆತಂದು ಒಂದು ಭರವಸೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಏನೋ ಅವ್ರನ್ನ ಜೀವ ಉಳಿಸ್ಬೋದು ಅಂತ. ಅಷ್ಟವರೆಗೂ ಜೀವ ಇತ್ತು, ಪ್ರಾಣ ಇತ್ತು ಸರ್, ಉಸಿರಾಡ್ತಾ ಇದ್ರು. ಅಲ್ಲಿ ಆಸ್ಪತ್ರೆಗೆ ಹೋಗಿ ನೋಡ್ರೆ ಇಲ್ಲಿ ಡಾಕ್ಟ್ರ್ ಇಲ್ಲ, ಬೇರೆ ಕಡೆ ಹೋಗಿ ಹಾಗೆ ಹೀಗೆ ಅಂತಾರೆ. ಒಂದು ತಾಲೂಕಾಗಿ ಇಲ್ಲಿ ಒಂದು ಎಲ್ಲ ಸೌಕರ್ಯಗಳು ಕೊಡಬೇಕು. ಮೊದಲನೇದಾಗಿ ಆ ಕಷ್ಟಕ್ಕೆ ತುಂಬ ಇಲ್ಲೆಲ್ಲ ಜಾಸ್ತಿ ಇರೋದು ಕೂಲಿ ಕಾರ್ಮಿಕರೇ. ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ದೂರಕ್ಕೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ವೆಹಿಕಲ್ ವ್ಯವಸ್ಥೆ ಇರಲ್ಲ. ಸ್ಥಳೀಯವಾಗಿ ಒಂದು ಇಲ್ಲಿ ತಾಲೂಕು ಆಗಿದೆ ಅಂದಮೇಲೆ ಅಲ್ಲಿಗೆ ಸೂಕ್ತ ವೈದ್ಯ ಅಧಿಕಾರಿಗಳು ಬೇಕು. ಅದಕ್ಕೆ ಏನೇನು ಅಟ್ಲೀಸ್ಟ್ ಅವರು ಆಸ್ಪತ್ರೆಯಲ್ಲಿ ಇಲ್ಲ, ಹತ್ತಿರದಲ್ಲಿ ಎಲ್ಲ ಮನೆ ಇತ್ತು, ಅವ್ರಿಗೇನು ಕ್ವಾರ್ಟರ್ಸ್ ಏನಾರು ಇದ್ದಿದ್ರೆ ಕರ್ಕೊಂಬಂದು ಅವ್ರನ್ನ ಜೀವ ಉಳಿಸೋಂಥ ಪ್ರಯತ್ನ ಮಾಡ್ತಿದ್ವಿ. ಈ ಘಟನೆಯಿಂದ ತುಂಬ ಬೇಸತ್ತು ಪಾಪ. ಈ ರೀತಿ ಸಾವನ್ನಾಗಿದೆ. ಇನ್ನೇ ಮುಂದಾದರೂ ಕೂಡ ಯಾವ ಒಂದು ಜೀವನ ಖಂಡಿತವಾಗ್ಲೂ ವೈದ್ಯರಿದ್ರು ಬದುಕ್ಬೋದಿತ್ತು ಸರ್. ಉಸಿರಾಡ್ತಾ ಇದ್ರು. ಆಸ್ಪತ್ರೆಗೆ ಹೋದಾಗ್ಲೂ ಉಸಿರಾಡ್ತಾ ಇದ್ರು. ಅವ್ರದ್ದು ಉಳಿಸ್ಬೋದಿತ್ತು ಅಂತ ಭರವಸೆಯಿಂದಾನೇ ಕರ್ಕೊಂಡು ಹೋಗಿದ್ದು. ತುಂಬ ಶ್ರಮಪಟ್ಟು ಉಳ್ಸಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಈ ತಾಲೂಕಾಗಿದೆ. ತಾಲೂಕಾದ್ರೂ ಸಮೇತ ಇಲ್ಲಿ ಒಂದು ವೈದ್ಯ ಅಧಿಕಾರಿಗಳಿಲ್ಲ, ಸೂಕ್ತ ಫೆಸಿಲಿಟಿಗಳು ಇಲ್ಲ ಸರ್. ಮೊದಲನೇದಾಗಿ ತಾಲೂಕಾದ್ಮೇಲೆ ಎಲ್ಲ ಒಂದು ಸೂಕ್ತ ವೈದ್ಯಾಧಿಕಾರಿ ಆಗಿರ್ಬೋದು, ಫೈರ್ ಎಂಜಿನ್ ಟೀಮ್ ಆಗಿರ್ಬೋದು, ಯಾವ್ಯಾವ ಡಿಪಾರ್ಟ್ಮೆಂಟ್ ಇರಬೇಕು ಅವೆಲ್ಲ ಅಧಿಕಾರಿಗಳು ಇರಬೇಕು ಸರ್. ಮೊದಲನೇದಾಗಿ ಆ ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಾದರೂ ಇದಕ್ಕೆ ಸರ್ಕಾರ ಆಗಲಿ, ಇದು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಮುಂದಿನ ಕ್ರಮವನ್ನು ತಗೊಳ್ಬೇಕು ಸರ್. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.